ಇದೊಂದು ವಿಶೇಷವಾದಂಥ ಭಾವನಾತ್ಮಕವಾದ ಒಂದು ಪವಿತ್ರ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಹಲವಾರು ದೇವರುಗಳಿಗೆ ದೇವಸ್ಥಾನಗಳನ್ನ ಕಟ್ಟಿರೋದನ್ನು ನಾವು ನೋಡಿದ್ದೇವೆ. ಆದರೆ ತಾಯಿಗೊಂದು ದೇವಾಲಯವನ್ನು ಕಟ್ಟಿರ್ತಕ್ಕಂತಹದ್ದು ಬಹುಶಃ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಇಡೀ ನಾಡಿಗೆ 6-7 ದಶಕಗಳ ಕಾಲ ಕಲಾಕ್ಷೇತ್ರದಲ್ಲಿ ತಮ್ಮ ಕಲೆಯ ಮುಖಾಂತರ ಜನಗಳ ಮನಸ್ಸಿಗೆ ಶಾಂತಿಯನ್ನು, ನೆಮ್ಮದಿಯನ್ನು, ಸಂಸ್ಕೃತಿಯನ್ನು ಬೇದಂಥವ್ರು. ಕಲಾ ಪ್ರಪಂಚದಲ್ಲಿದ್ದು ಸುಸಂಸ್ಕೃತರಾಗಿ ಯಾವ ರೀತಿ ಬದುಕಬಹುದು ಅಂತಕ್ಕಂಥದ್ದನ್ನು ತಮ್ಮ ಕಲೆಯ ಮುಖಾಂತರ, ಅಭಿನಯದ ಮುಖಾಂತರ ತೋರಿಸಿಕೊಟ್ಟಂಥವ್ರು. ಅಂತಹ ಮಹಾ ತಾಯಿ ಇಂತಹ ಒಬ್ಬ ಹುಡುಗನಿಗೆ ಜನ್ಮ ಇತ್ತು ಹೋಗಿರ್ತಕ್ಕಂಥದ್ದು. ಈಗ ವಿನೋದ್ ರಾಜ್ ಹೇಳ್ತಾಯಿದ್ರು, ಒಬ್ಬ ಅನಾಥ ಮಗನ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬಂದಿದ್ದಾರೆ ಅಂತ. ಸಮಸ್ತ 7 ಕೋಟಿ ಕನ್ನಡಿಗರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಅನಾಥರಾಗಲಿಕ್ಕೆ ಹೇಗೆ ಸಾಧ್ಯ? ಅವರ ಅನಾಥರಲ್ಲ. ಆ ತಾಯಿ ತನ್ನ ಕಲೆಯ ಮುಖಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ತನ್ನವರನ್ನಾಗಿಸ್ಕೊಂಡು ಅಂಥ ಎಲ್ಲ ಕಲಾಭಿಮಾನಿಗಳನ್ನು ಕೊಟ್ಟು ಹೋಗಿರ್ತಕ್ಕಂಥ ತಾಯಿಗೆ ಮಗನಾಗಿ ಒಂದು ದೇವಸ್ಥಾನವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಆ ತಾಯಿ ಇಡೀ ನಮ್ಮ ಕನ್ನಡ ನಾಡಿಗೆ ತಾಯಿಯಾಗಿದ್ದಂತಹವರು. ಅಂತಹ ತಾಯಿ ಹೆಸರಿನ ದೇವಸ್ಥಾನವನ್ನು ಇಂದು ಉದ್ಘಾಟಿಸಿ ಮತ್ತು ಅವರು ಕಲಾ ಪ್ರಪಂಚದಲ್ಲಿ ಮಾಡಿದಂಥ ಸಾಧನೆಯನ್ನು ಕೂಡ ಉದ್ಘಾಟಿಸ್ತಕ್ಕಂಥ ಒಂದು ಸೌಭಾಗ್ಯ ದೊರೆತದ್ದು ನನಗೆ ಭಾಳ ಸಂತೋಷ ಆಗಿದೆ. ಆಚಾರ್ಯ ದೇವೋಭವ, ಮಾತೃದೇವ, ಪಿತೃದೇವೋಭವ ಏನೇನೋ ಹೇಳ್ತಿರ್ತೇವೆ. ಆದರೆ ಎಲ್ಲ ದೇವೋಭವ ಅಂತ ಹೇಳೋದಕ್ಕೂ ಮುಂಚೆ ಮಾತೃದೇವೋಭವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೊಂಥರ ಅಧಿಷ್ಠಾನ ಇದ್ದ ಹಾಗೆ. ತಂದೆಯನ್ನು ತೋರಿಸಿಕೊಟ್ಟಂಥವಳು ತಾಯಿ, ಜಗತ್ತನ್ನು ತೋರಿಸಿದವಳು ತಾಯಿ, ಗುರುವನ್ನು ತೋರಿಸಿದವಳು ತಾಯಿ. ಹಾಗಾಗಿ ತಾಯಿಯ ಸ್ಥಾನ ಜಗತ್ತಿನ ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಗುರು ಎಷ್ಟು ಮುಖ್ಯವೋ ಅದೇ ರೀತಿ ಪ್ರಾಪಂಚಿಕ ಸ್ತರದಲ್ಲಿ ಮಾತೃಸ್ಥಾನ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಆ ತಾಯಿ ಕೇವಲ ತಾಯಿಯಾದದ್ದಷ್ಟೇ ಅಲ್ಲ, ಮಾತೃಸ್ಥಾನದ ಮಹತ್ತನ್ನು ಹರಿತಂತಹ ಮಹಾತಾಯಿಯಾಗಿದ್ದರು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಭಾಳ ಬಾರಿ ಬಂದಿದ್ದರು. ನಮ್ಮ ಪೂಜ್ಯ ಗುರು ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಕಾಲದಿಂದಲೂ ಕೂಡ ಶ್ರೀಮಠಕ್ಕೆ ಪ್ರೀತಿಯಿಂದ ನಡ್ಕೊಂಡಂಥ ಮಹಾತಾಯಿಯವರು. ಅಂತಹ ತಾಯಿಗೆ ಕಟ್ಟಿಸಿರ್ತಕ್ಕಂಥ ಮಗ ಕಟ್ಟಿಸಿರ್ತಕ್ಕಂಥ ಈ ದೇಗುಲವನ್ನು ನೋಡಿ ಭಾಳ ಸಂತೋಷ ಆಗಿದೆ. ಇಲ್ಲಿ ಸೋಲ್ದೇವನಹಳ್ಳಿಯ ನಮ್ಮ ಭಕ್ತರು ಬಹಳಷ್ಟು ಜನ ಇಲ್ಲಿದ್ದಾರೆ. ಇಂತಹ ಭಾಗಕ್ಕೆ ಸುಮಾರು 2 ದಶಕಗಳ ಹಿಂದೆಯೇ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದವರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ನಾಡಿನ ಹಲವಾರು ಮಂದಿಗೆ ಆದರ್ಶಪ್ರಾಯವಾಗಿ ಬದುಕಿದಂಥವರು. ಅಂತಹ ತಾಯಿಗೆ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಮತ್ತು ದೇಗುಲ ನಿರ್ಮಾಣ ಮಾಡಿದಂಥ ವಿನೋದ್ ರಾಜ್ರವ್ರಿಗೂ ಕೂಡ ಶ್ರೀ ಕ್ಷೇತ್ರದ ಆಶೀರ್ವಾದವನ್ನು ಹೇಳ್ತೇವೆ. ಜೊತೆಯಲ್ಲಿ ಇವತ್ತು ವಿನೋದ್ ರಾಜ್ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳಾಯ್ತಂತೆ. ಸುವರ್ಣ ಸಂಭ್ರಮವನ್ನು ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾಯಿಯ ದೇಗುಲವನ್ನು ಕೂಡ ಉದ್ಘಾಟನೆ ಮಾಡಿತ್ತು. ಸಂತೋಷ ಆಗಿದೆ. ಪ್ರಕೃತಿ ಅದನ್ನು ಕಾಣ್ತಾ ಇರುತ್ತೆ, ತೋಟ ಕಂಟಿನ್ಯೂ ಮಾಡ್ತಾರೆ. ಕೆಲವು ರಸ್ತೆಗಳಲ್ಲಿ ಯಾರೋ ಟಾರ್ ಆಗ್ತಾ ಇರ್ತಾರೆ, ಟಾರ್ ಹಾಕಿದ್ರೆ ಕಾಣಿಸ್ತಾ ಇರ್ತಾರೆ. ನಾವೆಲ್ಲ ನೋಡಿ ನಾವು ಫೋನ್ ಮಾಡ್ತಿರ್ತೀವಿ, ಇಲ್ಲಿದ್ರೆ ಏನಾದ್ರು ರೋಡ್ ಕೆಟ್ಟೋಗಿತ್ತು ಬಂದು ಸರಿ ಮಾಡಿದ್ರೆ ಇದೆಲ್ಲ ನೋಡಿದಾಗ ತಾಯಿ ಹಾಕ್ಕೊಟ್ಟಂಥದ್ದು ಅಲ್ಲಿ ಮಕ್ಕಳು ಹೇಗೆ ಸಾಗಬೇಕು ಇದೆಲ್ಲ ನೋಡಿ ನಿಮಗೆ ಅನಿಸ್ತದೆ. ಹೌದು, ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು. ತಾಯಿ ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಸಂಸ್ಕಾರವನ್ನು ಕಲಿಸ್ತಾಳೋ ಅದಕ್ಕೆ ಪೂರಕವಾಗಿ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನಿಮಗೆ ಗೊತ್ತಲ್ಲ, ಪಾಂಡವರಿಗೂ ಕೌರವರಿಗೂ ಇದ್ದಂಥ ವ್ಯತ್ಯಾಸ ಏನು? ಎಲ್ಲವೂ ಒಂದೇ ಆಗಿತ್ತು. ವ್ಯತ್ಯಾಸ ಇದ್ದದ್ದು ಮಾತ್ರ ತಾಯಿ ಅಂದ್ರಲ್ಲಿ. ತಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳೋದಲ್ಲೇ ಮಕ್ಕಳನ್ನ ಸಾಕಿದ್ರೆ ಕೌರವರು ಬೇರೆ ರೀತಿಯಲ್ಲಿ ಬೆಳೀತಾ ಇದ್ವಿ ಅಂತ ಅನಿಸುತ್ತೆ. ಹಾಗಾಗಿ ತಾಯಂದಿರ ಪಾತ್ರ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಓರ್ವ ಉತ್ತಮ ತಾಯಿಯಾಗಿ ಕಾರ್ಯವನ್ನು ಜವಾಬ್ದಾರಿ ನಿರ್ವಹಿಸಿದಂಥ ಇದೊಂದು ವಿಶೇಷವಾದಂಥ ಭಾವನಾತ್ಮಕವಾದ ಒಂದು ಪವಿತ್ರ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಹಲವಾರು ದೇವರುಗಳಿಗೆ ದೇವಸ್ಥಾನಗಳನ್ನ ಕಟ್ಟಿರೋದನ್ನು ನಾವು ನೋಡಿದ್ದೇವೆ. ಆದರೆ ತಾಯಿಗೊಂದು ದೇವಾಲಯವನ್ನು ಕಟ್ಟಿರ್ತಕ್ಕಂತಹದ್ದು ಬಹುಶಃ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಇಡೀ ನಾಡಿಗೆ 6-7 ದಶಕಗಳ ಕಾಲ ಕಲಾಕ್ಷೇತ್ರದಲ್ಲಿ ತಮ್ಮ ಕಲೆಯ ಮುಖಾಂತರ
ಜನಗಳ ಮನಸ್ಸಿಗೆ ಶಾಂತಿಯನ್ನು, ನೆಮ್ಮದಿಯನ್ನು, ಸಂಸ್ಕೃತಿಯನ್ನು ಬೇದಂಥವ್ರು. ಕಲಾ ಪ್ರಪಂಚದಲ್ಲಿದ್ದು ಸುಸಂಸ್ಕೃತರಾಗಿ ಯಾವ ರೀತಿ ಬದುಕಬಹುದು ಅಂತಕ್ಕಂಥದ್ದನ್ನು ತಮ್ಮ ಕಲೆಯ ಮುಖಾಂತರ, ಅಭಿನಯದ ಮುಖಾಂತರ ತೋರಿಸಿಕೊಟ್ಟಂಥವ್ರು. ಅಂತಹ ಮಹಾತಾಯಿ ಇಂತಹ ಒಬ್ಬ ಹುಡುಗನಿಗೆ ಜನ್ಮ ಇತ್ತು ಹೋಗಿರ್ತಕ್ಕಂಥದ್ದು. ಈಗ ವಿನೋದ್ ರಾಜ್ ಹೇಳ್ತಾಯಿದ್ರು, ಒಬ್ಬ ಅನಾಥ ಮಗನ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬಂದಿದ್ದಾರೆ ಅಂತ. ಸಮಸ್ತ 7 ಕೋಟಿ ಕನ್ನಡಿಗರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಅನಾಥರಾಗಲಿಕ್ಕೆ ಹೇಗೆ ಸಾಧ್ಯ? ಅವರ ಅನಾಥರಲ್ಲ. ಆ ತಾಯಿ ತನ್ನ ಕಲೆಯ ಮುಖಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ತನ್ನವರನ್ನಾಗಿಸ್ಕೊಂಡು ಅಂಥ ಎಲ್ಲ ಕಲಾಭಿಮಾನಿಗಳನ್ನು ಕೊಟ್ಟು ಹೋಗಿರ್ತಕ್ಕಂಥ ತಾಯಿಗೆ ಮಗನಾಗಿ ಒಂದು ದೇವಸ್ಥಾನವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಆ ತಾಯಿ ಇಡೀ ನಮ್ಮ ಕನ್ನಡ ನಾಡಿಗೆ ತಾಯಿಯಾಗಿದ್ದಂತಹವರು. ಅಂತಹ ತಾಯಿ ಹೆಸರಿನ ದೇವಸ್ಥಾನವನ್ನು ಇಂದು ಉದ್ಘಾಟಿಸಿ ಮತ್ತು ಅವರು ಕಲಾ ಪ್ರಪಂಚದಲ್ಲಿ ಮಾಡಿದಂಥ ಸಾಧನೆಯನ್ನು ಕೂಡ ಉದ್ಘಾಟಿಸ್ತಕ್ಕಂಥ ಒಂದು ಸೌಭಾಗ್ಯ ದೊರೆತದ್ದು ನನಗೆ ಭಾಳ ಸಂತೋಷ ಆಗಿದೆ. ಆಚಾರ್ಯ ದೇವೋಭವ, ಮಾತೃದೇವ, ಪಿತೃದೇವೋ ಏನೇನೋ ಹೇಳ್ತಿರ್ತೇವೆ. ಆದರೆ ಎಲ್ಲ ದೇವೋಭವ ಅಂತ ಹೇಳೋದಕ್ಕೂ ಮುಂಚೆ ಮಾತೃದೇವೋಭವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೊಂಥರ ಅಧಿಷ್ಠಾನ ಇದ್ದ ಹಾಗೆ. ತಂದೆಯನ್ನು ತೋರಿಸಿಕೊಟ್ಟಂಥವಳು ತಾಯಿ, ಜಗತ್ತನ್ನು ತೋರಿಸಿದವಳು ತಾಯಿ, ಗುರುವನ್ನು ತೋರಿಸಿದವಳು ತಾಯಿ. ಹಾಗಾಗಿ ತಾಯಿಯ ಸ್ಥಾನ ಜಗತ್ತಿನ ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಗುರು ಎಷ್ಟು ಮುಖ್ಯವೋ ಅದೇ ರೀತಿ ಪ್ರಾಪಂಚಿಕ ಸ್ತರದಲ್ಲಿ ಮಾತೃಸ್ಥಾನ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಆ ತಾಯಿ ಕೇವಲ ತಾಯಿಯಾದದ್ದಷ್ಟೇ ಅಲ್ಲ, ಮಾತೃಸ್ಥಾನದ ಮಹತ್ತನ್ನು ಅರಿತಂತಹ ಮಹಾತಾಯಿಯಾಗಿದ್ದರು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಭಾಳ ಬಾರಿ ಬಂದಿದ್ದರು. ನಮ್ಮ ಪೂಜ್ಯ ಗುರು ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಕಾಲದಿಂದಲೂ ಕೂಡ ಶ್ರೀಮಠಕ್ಕೆ ಪ್ರೀತಿಯಿಂದ ನಡ್ಕೊಂಡಂಥ ಮಹಾತಾಯಿಯವರು. ಅಂತಹ ತಾಯಿಗೆ ಕಟ್ಟಿಸಿರ್ತಕ್ಕಂಥ ಮಗ ಕಟ್ಟಿಸಿರ್ತಕ್ಕಂಥ ಈ ದೇಗುಲವನ್ನು ನೋಡಿ ಭಾಳ ಸಂತೋಷ ಆಗಿದೆ. ಇಲ್ಲಿ ಸೋಲ್ದೇವನಹಳ್ಳಿಯ ನಮ್ಮ ಭಕ್ತರು ಬಹಳಷ್ಟು ಜನ ಇಲ್ಲಿದ್ದಾರೆ. ಇಂತಹ ಭಾಗಕ್ಕೆ ಸುಮಾರು 2 ದಶಕಗಳ ಹಿಂದೆಯೇ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದವರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ನಾಡಿನ ಹಲವಾರು ಮಂದಿಗೆ ಆದರ್ಶಪ್ರಾಯವಾಗಿ ಬದುಕಿದಂಥವರು. ಅಂತಹ ತಾಯಿಗೆ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಮತ್ತು ದೇಗುಲ ನಿರ್ಮಾಣ ಮಾಡಿದಂಥ ವಿನೋದ್ ರಾಜ್ರವ್ರಿಗೂ ಕೂಡ ಶ್ರೀ ಕ್ಷೇತ್ರದ ಆಶೀರ್ವಾದವನ್ನು ಹೇಳ್ತೇವೆ. ಜೊತೆಯಲ್ಲಿ ಇವತ್ತು ವಿನೋದ್ ರಾಜ್ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳಾಯ್ತಂತೆ. ಸುವರ್ಣ ಸಂಭ್ರಮವನ್ನು ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾಯಿಯ ದೇಗುಲವನ್ನು ಕೂಡ ಉದ್ಘಾಟನೆ ಮಾಡಿದ್ದು ಸಂತೋಷ ಆಗಿದೆ. ಪ್ರಕೃತಿ ಅದನ್ನು ಕಾಣ್ತಾ ಇರುತ್ತೆ, ತೋಟ ಕಂಟಿನ್ಯೂ ಮಾಡ್ತಾರೆ. ಕೆಲವು ರಸ್ತೆಗಳಲ್ಲಿ ಯಾರೋ ಟಾರ್ ಆಗ್ತಾ ಇರ್ತಾರೆ, ಕಾಣಿಸ್ಕೊತಾ ಇರ್ತಾರೆ. ನಾವೆಲ್ಲ ನೋಡಿ ನಾವು ಫೋನ್ ಮಾಡ್ಕೊಳ್ತೀವಿ, ಇಲ್ಲಿದ್ರೆ ಏನಾದ್ರು ರೋಡ್ ಕೆಟ್ಟೋಗಿತ್ತು ಬಂದು ಸರಿ ಮಾಡಿದ್ರೆ ಇದೆಲ್ಲ ನೋಡಿದಾಗ ತಾಯಿ ಹಾಕ್ಕೊಟ್ಟಂಥದ್ದು ಅಲ್ಲಿ ಮಕ್ಕಳು ಹೇಗೆ ಸಾಗಬೇಕು ಅನ್ನೋದು ಇದೆಲ್ಲ ನೋಡಿದ ನಿಮಗೆ ಅನಿಸುತ್ತೆ? ಹೌದು, ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು. ತಾಯಿ ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಸಂಸ್ಕಾರವನ್ನು ಕಲಿಸ್ತಾಳೋ ಅದಕ್ಕೆ ಪೂರಕವಾಗಿ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನಿಮಗೆ ಗೊತ್ತಲ್ಲ, ಪಾಂಡವರಿಗೂ ಕೌರವರಿಗೂ ಇದ್ದಂಥ ವ್ಯತ್ಯಾಸ ಏನು? ಎಲ್ಲವೂ ಒಂದೇ ಆಗಿತ್ತು. ವ್ಯತ್ಯಾಸ ಇದ್ದದ್ದು ಮಾತ್ರ ತಾಯಿ ಅಂದರೆ. ತಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳೋದರೇ ಮಕ್ಕಳನ್ನ ಸಾಕಿದ್ರೆ ಕೌರವರು ಬೇರೆ ರೀತಿಯಲ್ಲಿ ಬೆಳೀತಾ ಇದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ತಾಯಂದಿರ ಪಾತ್ರ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಓರ್ವ ಉತ್ತಮ ತಾಯಿಯಾಗಿ ಕಾರ್ಯವನ್ನು ಜವಾಬ್ದಾರಿ ನಿರ್ವಹಿಸಿದಂಥ